ವೀರಪ್ಪನ್ ಸಹಚರ ಜ್ಞಾನ್ ಪ್ರಕಾಶ್ ಕ್ಯಾನ್ಸರ್ಗೆ ಬಲಿ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ, ನೋಡ್ಕೊಂಡು ಬನ್ನಿ. ವೀರಪ್ಪನ್ ಸಹಚರ ಜ್ಞಾನ್ ಪ್ರಕಾಶ್ ಕ್ಯಾನ್ಸರ್ಗೆ ಬಲಿ. ಬಾಂಬ್ ದಾಳಿಯಲ್ಲಿ 22 ಜನರ ಬಲಿ ಪಡೆದಿದ್ದ ಜ್ಞಾನ ಪ್ರಕಾಶ್ 1993ರಲ್ಲಿ ನಡೆದಿದ್ದ ಪಾಲರ್ ಬಾಂಬ್ ಸ್ಫೋಟದ ರೂವಾರಿ ಈತ. ಗಲ್ಲು ಶಿಕ್ಷೆಗೆ ಒಳಗಾಗಿದ್ದ ಜ್ಞಾನ್ ಪ್ರಕಾಶ್ ಈಗ ಕ್ಯಾನ್ಸರ್ನಿಂದ ಸಾವಿಗೀಡಾಗಿದ್ದಾನೆ. 2014ರಲ್ಲಿ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಈತನಿಗೆ 29 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಬಿಡುಗಡೆಯಾಗಿದ್ದ ಜ್ಞಾನ ಪ್ರಕಾಶ್, ಸಂತನಪಳ್ಳಿಯ ಜ್ಞಾನ ಪ್ರಕಾಶ್ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಲಿಯಾಗಿದ್ದಾನೆ. ವೀರಪ್ಪನ್ ಸಹಚರ ಜ್ಞಾನ ಪ್ರಕಾಶ್ ಕ್ಯಾನ್ಸರ್ಗೆ ಬಲಿಯಾಗಿರುವಂತದ್ದು. 22 ಜನರನ್ನ ಬಲಿ ಪಡೆದಿದ್ದ ಈತ 1993ರಲ್ಲಿ ನಡೆದಿದ್ದಂತಹ ಪಾಲಾರ್ ಬಾಂಬ್ ಸ್ಫೋಟದ ಮುಖ್ಯ ರೂವಾರಿಯಾಗಿದ್ದ ಈತ. ಗಲ್ಲು ಶಿಕ್ಷೆಗೆ ಕೂಡ ಒಳಗಾಗಿದ್ದ ಜ್ಞಾನ ಪ್ರಕಾಶ್ ಈಗ 2014ರಲ್ಲಿ ಸುಪ್ರೀಂ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ವಿಧಿಸಿತ್ತು. 29 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಿ ಬಿಡುಗಡೆಯಾಗಿದ್ದ ಸಂದನಪಾಳ್ಯದ ಜ್ಞಾನ ಪ್ರಕಾಶ್ ಈಗ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದಾನೆ. ವೀರಪ್ಪನ್ ಎಂದರೆ ಕೆಲ ಕ್ಷಣ ಎದೆ ಜಲ್ ಅನ್ನುತ್ತದೆ. ಅದೇ ರೀತಿಯಲ್ಲಿ 1993ರಲ್ಲಿ ನಡೆದಿದ್ದ ಪಾಲರ್ ಬಾಂಬ್ ಸ್ಫೋಟದ ಮುಖ್ಯ ಆರೋಪಿ ಈತ ಈಗ ಇಹಲೋಕ ತ್ಯಜಿಸಿದ್ದಾನೆ. 39 ವರ್ಷದವನಾಗಿದ್ದ ಜ್ಞಾನ ಪ್ರಕಾಶ್ ಮಹದೇಶ್ವರ ಬೆಟ್ಟದಲ್ಲಿ ಹೊಂದಿಕೊಂಡಂತೆ ಇರುವ ಪಾಲರ್ ಎನ್ನುವ ಗ್ರಾಮದಲ್ಲಿ ಬಾಂಬ್ ಇಟ್ಟು 22 ಜನರನ್ನ ಬಲಿ ತೆಗೆದುಕೊಂಡಿದ್ದ ಈ ವ್ಯಕ್ತಿ ವೀರಪ್ಪನ್ ಸಹಚರ ಬಾಂಬ್ ದಾಳಿಯಲ್ಲಿ 22 ಜನರನ್ನ ಬಲಿ ತೆಗೆದುಕೊಂಡಿದ್ದಂತಹ ಜ್ಞಾನ ಪ್ರಕಾಶ್ ಈಗ ಕ್ಯಾನ್ಸರ್ಗೆ ತುತ್ತಾಗಿ ಬಲಿಯಾಗಿರುವಂತದ್ದು. ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನನ್ನ ಸಹೋದ್ಯೋಗಿ ಗಿರಿಧರ್ ನನ್ನೊಟ್ಟಿಗಿದ್ದಾರೆ. ಗಿರಿಧರ್ ಅವರ ಕುರಿತಾದಂತೆ ಹೆಚ್ಚಿನ ಮಾಹಿತಿ ಏನ್ ಲಭ್ಯವಾಗ್ತಾ ಇದೆ ಈ ಕ್ಷಣಕ್ಕೆ? ಅನುಷ, ಏನಂತಂದ್ರೆ ಒಂದು ಸಾವನ್ನ ಅದರಿಗೆ ಬಿಂಬಿಸೋದು ಹೆಚ್ಚು ಇರಲ್ಲ. ಇಲ್ಲಿ ಏನಂತ ಹೇಳಿದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಅಂತ ಹೇಳಿದ್ರೆ ಇದು ಪಾಲರ್ ಬಾಂಬ್ ಬ್ಲಾಸ್ಟ್. ಅಂದ್ರೆ ಸುಮಾರು ಒಂದು 22 ಮಂದಿಯನ್ನ ಒಂದು ಬಲಿ ತೆಗೆದುಕೊಂಡಂತ ಒಂದು ಘಟನೆಗೆ ಪ್ರಮುಖ ಆರೋಪಿಯಾಗಿರುವಂತ ಜ್ಞಾನ ಪ್ರಕಾಶ್ ಅವರು. ಇವ್ರು ಏನಂತ ಹೇಳಿದ್ರೆ 1993ರಲ್ಲಿ ವೀರಪ್ಪನ್ ಸಹಚರಾಗಿರ್ತಾರೆ. ಇವರು ಪ್ರಮುಖವಾಗಿ ಏನಾದ್ರು ಎಸ್ಟೇಫ್ ಕಾರ್ಯಾಚರಣೆ, ವೀರಪ್ಪನ ಹಿಡಿಲಿಕ್ಕೆ ಎಸ್ಟೇಫ್ ಕಾರ್ಯಾಚರಣೆ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಎಸ್ಟೇಫ್ ಪೊಲೀಸ್ನವರು ಬರ್ತಿದ್ದಂತ ವಾಹನಕ್ಕೆ ಒಂದು ಪಾಲಾರ್ ಅನ್ನೋ ಜಾಗ, ಅಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಇರುವಂತ ಒಂದು ಜಾಗ ಅದು. ಆ ಜಾಗದಲ್ಲಿ ಇದ್ದಂತ ಜಾಗದಲ್ಲಿ ಇವು ಆ ವಾಹನಕ್ಕೆ ಕೆಳಗೆ ಮೈನಿಂಗ್ ಬಾಂಬ್ ಅಂತಂತಾರೆ, ಅಂದ್ರೆ ಲ್ಯಾಂಡ್ ಮೈನಿಂಗ್ ಬಾಂಬ್ ಮಾಡಿ ಸಿದ್ಧ ಮಾಡಿರ್ತಾರೆ. ಆ ಬಂದಾಗ ಆ ವಾಹನ ಇದ್ದಂತ 22 ಮಂದಿ ಪೊಲೀಸ್ನವ್ರನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಇವರು ಸುಮಾರು ಒಂದು ಆದ ನಂತರ ಅವ್ರನ್ನ ಬ್ಲಾಸ್ಟ್ ಆದ ನಂತರ ಈ ತರ ಕಾರ್ಯಾಚರಣೆಯಲ್ಲಿ ಇವ್ರು ಕೂಡ ಅರೆಸ್ಟ್ ಆಗ್ತಾರೆ. ಇವರು ಪ್ರಮುಖ ಆರೋಪಿ ಆಗಿರ್ತಾರೆ. ಇವ್ರು ಏನು ಅಂತ ಹೇಳಿದ್ರೆ ಸುಮಾರು ಒಂದು ಘಟನೆ ನಡೆದಂತ ಅರೆಸ್ಟ್ ಆದ್ಮೇಲೆ ಇವರು ಟಾಟಾ ಕೋರ್ಟ್ ನಲ್ಲಿ ಇದರ ವಿಚಾರಣೆ ನಡೀತಾ ಇರ್ತದೆ. ಹಾಗಾಗಿ ಈತನಿಗೆ ಕ್ಯಾನ್ಸರ್ ಇದೆ ಅನ್ನೋ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಗಿತ್ತು. ಮತ್ತೆ ಇದೇ ಸಂದರ್ಭದಲ್ಲಿ ಈತನನ್ನ ಪ್ರಮುಖ ಆರೋಪಿ ಆಗಿರೋದ್ರಿಂದ ಗಲ್ಲು ಶಿಕ್ಷೆಗೆ ಕೂಡ ಅವ್ರನ್ನ ಗುರಿಯಾಗಿಸಿದಂತ ಒಂದು ಕೆಲಸ ನಡೆದಿತ್ತು. ಆದ್ರೆ ಟಾಟಾ ಕೋರ್ಟ್ ನಲ್ಲಿ ಇದು ವಿಚಾರಣೆ ಖುಲಾಸೆ ಮಾಡಲಾಯಿತು. ಯಾಕಂತ ಹೇಳಿದ್ರೆ ಈತನಿಗೆ ಅನಾರೋಗ್ಯವಾಗಿದೆ. ಸುಮಾರು 29 ವರ್ಷ ಅವರು ಜೈಲಿನಲ್ಲಿ ಇರ್ತಾರೆ. ಜೈಲಿನಲ್ಲಿ ಇಟ್ಕೊಂಡು ಅದು ಮತ್ತೆ ಅನಾರೋಗ್ಯ ಆಗಿರೋದ್ರಿಂದ ಇನ್ನೇನು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದ್ದ ಸಂದರ್ಭದಲ್ಲಿ ಅವ್ರನ್ನ ರಿಲೀಸ್ ಮಾಡೋಕೆ ಅವರ ಪರ ವಕೀಲರು ಕೋರ್ಟ್ ನಲ್ಲಿ ವಿಚಾರಣೆ ಒಳಪಡಿಸ್ತಾರೆ. ಆ ನಂತರ ಈತನನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಆಗಿ ಕೇವಲ 1 ವರ್ಷದಲ್ಲಿ, ಅಂದ್ರೆ ಕಳೆದ ವರ್ಷ ರಿಲೀಸ್ ಆಗಿರ್ತಾರೆ. ಆದ್ರೆ ಈ ಕಳೆದ ವರ್ಷ ಡಿಸೆಂಬರ್ ರಿಲೀಸ್ ಆಗಿರ್ತಾರೆ. ಅದು ಹಾಗೆ ಅವರ ಒಂದು ಮಾಟ್ನಳ್ಳಿ ಅಂತ ಹೇಳಿ, ಅಂದ್ರೆ ಅವರು ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟ್ನಳ್ಳಿ ಅನ್ನೋ ಒಂದು ಊರಲ್ಲಿ ಅವ್ರದ್ದು ಸ್ವಂತ ಊರಾಗಿರುತ್ತೆ. ಆ ಊರಿನಲ್ಲಿದ್ದಾಗ ಅವರು ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಎಷ್ಟು ವರ್ಷ ಅವ್ರಿಗೆ ಜೀವಿತಾವಧಿ ಶಿಕ್ಷೆ ಆಗಿತ್ತು?
ಅದೇ 29 ವರ್ಷ ಅವರು ಜೀವಿತಾವಧಿ ಶಿಕ್ಷೆ ಆಗಿರುತ್ತೆ. ಅವರು ಆಗಿರುತ್ತೆ. ಅವರು ತನ್ನ 39ನೇ ವರ್ಷದಲ್ಲಿ ಇದ್ದಾಗ ಅವರು ಈ ಕಾರ್ಯಾಚರಣೆಗೆ ಈ ಕೃತ್ಯನ ನಡೆಸಿರುವಂತದ್ದು. ಅಂದ್ರೆ ವೀರಪ್ಪನ ಬಲಗೈ ಬಂಟರ ವ್ಯಕ್ತಿನಲ್ಲಿ ಇದ್ದಂತ ವ್ಯಕ್ತಿ ಇವರು ಏನೋ ಪ್ರತಿಯೊಂದು ಕಾರ್ಯಾಚರಣೆ ಅಂದ್ರೆ ಲ್ಯಾಂಡ್ ಮೈನಿಂಗ್ ಎಕ್ಸ್ಪರ್ಟ್ ಕೂಡ ಇವರು ಆಗಿದ್ರು. ಅಂದ್ರೆ ಲ್ಯಾಂಡ್ ಬಾಂಬ್ಗಳು ಇಡುವಂತ ಎಕ್ಸ್ಪರ್ಟ್ ಆಗಿದ್ರು. ಹಾಗಾಗಿ ಈತನ ಹಿಡಿದಕ್ಕೆ ಪ್ರಮುಖ ಆರೋಪಿ ಅಂತ ಹೇಳಿ ಇದ್ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಸುಮಾರು ಏನು ಅಂತ ಹೇಳಿದ್ರೆ 124 ಮಂದಿಯನ್ನ ಬಂಧಿಸಲಾಗಿರುತ್ತೆ. ಈ ಕಾರ್ಯಾಚರಣೆ 124 ಮಂದಿಯನ್ನ ಬಂಧಿಸಲಾಗಿರುತ್ತೆ. ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಅದರಲ್ಲಿ ಪ್ರಮುಖ ಆರೋಪಿ ಆಗಿದಂತ ವೀರಪ್ಪನೇ ಸಿಕ್ಕಿರೋದಿಲ್ಲ. ಅದು ಅವನು ಮೇನ್ ಆಗಿರ್ತಾರೆ. ಮತ್ತೆ ಬಾಂಬ್ ಬಿಟ್ಟಲ್ಲಿ ಸೆಕೆಂಡ್ ಪರ್ಸನ್ ಈ ವ್ಯಕ್ತಿ ಆಗಿರ್ತಾರೆ. ಹಾಗಾಗಿ ಈತ ಸಿಕ್ಕಿರೋದಿಲ್ಲ. ವೀರಪ್ಪನ ಸಿಕ್ಕಿರೋದಿಲ್ಲ. ಈತನನ್ನ ಅರೆಸ್ಟ್ ಮಾಡಿ ವೀರಪ್ಪನ ಕಾರ್ಯಾಚರಣೆ ನಡೀತಾ ಇರುತ್ತೆ. ಅದರಲ್ಲಿ ಎಲ್ಲಾ ವಿಚಾರಣೆ ನಡೆದಂತೆ ಸುಮಾರು 117 ಜನರನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಯಾವ್ದು ನೇರವಾಗಿ ಶಾಮೀಲಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಕೆಲವೊಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಅವ್ರನ್ನ ರಿಲೀಸ್ ಮಾಡಿರ್ತಾರೆ. ಮತ್ತೆ ಈ ಉಳಿದಂತವ್ರು ಈಗಲೂ ಕೂಡ ಜೈಲಿನಲ್ಲಿದ್ದಾರೆ. ಅಂದ್ರೆ ಬಳ್ಳಾರಿನಲ್ಲಿ ಕೆಲವರು ಇದ್ದಾರೆ, ಕೆಲವರು ಮೈಸೂರು ಜೈಲಿನಲ್ಲಿ ಕೂಡ ಈಗಲೂ ಕೂಡ ಇದ್ದಾರೆ. ಅದರಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಅಂತ ಹೇಳಿದ್ರೆ ಇವರು ರಿಲೀಸ್ ಆಗಿದ ನಂತರ ಇವರು ಸಾವನ್ನಪ್ಪಿರುವಂತದ್ದು. ಎಸ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಗಿರಿಧರ್. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾರಟಹಳ್ಳಿ ಸಮೀಪದಲ್ಲಿ ಇರುವಂತಹ ಸಂತನಪಾಳ್ಯದ ಜ್ಞಾನ ಪ್ರಕಾಶ್ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಮಾನವೀಯತೆ ಆಧಾರದ ಮೇಲೆ 2022 ಡಿಸೆಂಬರ್ 20ರಂದು ಮಾನವೀಯತೆ ಆಧಾರದ ಮೇಲೆ ಬಿಡುಗಡೆಯನ್ನ ಈಗ ಸೂಚಿಸಲಾಗಿತ್ತು. ಬಿಡುಗಡೆ ಮಾಡುವಂತೆ ಈ ಸ್ಫೋಟದ ಪ್ರಕರಣದಲ್ಲಿ ಪೊಲೀಸರ 124 ಜನರನ್ನ ಬಂಧಿಸಿದ್ರು. ಪೊಲೀಸರು ನ್ಯಾಯಾಲಯಕ್ಕೆ ಕೂಡ ಒಪ್ಪಿಸಿದ್ರು. ಕೋರ್ಟ್ ಆಗ 117 ಜನರನ್ನ ಖುಲಾಸೆ ಮಾಡಿತ್ತು. ಉಳಿದವರಿಗೆ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು. ಅದರಲ್ಲಿ ಜ್ಞಾನ ಪ್ರಕಾಶ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ನಿಂದ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತನೆಯನ್ನ ಮಾಡಿಕೊಂಡು 29 ವರ್ಷಗಳ ಕಾಲ ಜೈಲಿ ವಾಸವನ್ನ ಅನುಭವಿಸಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಈತ ಬಿಡುಗಡೆಯನ್ನ ಹೊಂದಿದ್ದ. ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಬಲಿಯಾಗಿರುವಂತದ್ದು.